ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಏನಪ್ಪ ವ್ಲಾಗು ಅಂದರೆ ಇಷ್ಟು ದಿವಸ ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ, ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಮಾಡಿರಲಿಲ್ಲ ವ್ಲಾಗು ಅಂತ. ಆ್ಯಂಡ್ ಆಲ್ ಆಫ್ ದಿಸ್ ಸಡನ್ನಾಗೆಲ್ಲ ಆಗಿರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಆಮೇಲೆ ಇನ್ನೂ ಒಂದು ಏನು ಅಂದ್ರಪ್ಪ, ಸೊ ದಿನಾಗಲೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ವ್ಲಾಗ್ ಮಾಡೋಕ್ಕೆ ಆಯ್ತಾ ಇಲ್ಲ ಅಷ್ಟೇ. ಆಮೇಲೆ ಇನ್ನೂ ಏನು ಅಂದರೆ, ಇವತ್ತು ವ್ಲಾಗಲ್ಲಿ ನಿಮಗೆ ಏನೇನು ಮಾಡ್ತೀನಿ ಅಂತೆಲ್ಲ ನೋಡ್ಬೋದು. ಒಂಥರ ರ್ಯಾಂಡಮ್ ವ್ಲಾಗು ಪ್ಲಸ್ ನಾನು ಏನಕ್ಕೆ ವಿಡಿಯೋ ಮಾಡಿಲ್ಲ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಏರಿಯಾದಲ್ಲಿ ಅಂತೂ ಒಂದೊಂದು ಸೌಂಡ್ ಇರೋಲ್ಲ ಗೈಸ್. ಯಾವಾಗ ನೋಡಿದ್ರು ಸೌಂಡ್ ಇರುತ್ತೆ, ರೋಡಲ್ಲಾದ್ರೂ ಇರುತ್ತೆ ಅಥವಾ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಬರೀ ಇದ್ದೇ ಇತ್ತು ಗೈಸ್. ಸೊ ಬಿಡಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ವಾಯ್ಸ್ನ ಮಾತಾಗಿ ಕೇಳಿಸ್ಕೊಳ್ರಿ. ಆಮೇಲೆ ಇನ್ನೂ ರೆಡಿ ಆಗ್ತಾಯಿದ್ದೆ, ಸ್ವಲ್ಪ ಹಾಗೆ ಈಚೆ ಹೋಗಬೇಕು ಅಂತ. ಐ ಮೀನ್ ಈಚೆ ಏನಕ್ಕಂದರೆ ಊಟ ತಗೊಬರ್ಬೇಕು ತಿನ್ನೋಕ್ಕೆ. ಇವಾಗ ಆಲ್ಮೋಸ್ಟ್ ಲೈಕ್ ಲಂಚ್ ಟೈಮ್, ಅದಕ್ಕೋಸ್ಕರ ತೊಗೊಬರೋಕ್ಕೆ ಹೋಗಬೇಕು. ನಾನು ನಮ್ಮ ಅಕ್ಕ ಪಾಪು 3 ಜನನೂ ಹೋಗ್ತಾಯಿದ್ವಿ. ಸೊ ದಟ್ ಸುಮ್ಮನೆ ಹಾಗೆ ನಾರ್ಮಲಾಗಿ ಕ್ಯಾಶುಯಲಾಗಿ ರೆಡಿ ಆಗಿದ್ದೀನಿ ಗೈಸ್. ನಾನು ಜಾಸ್ತಿ ಏನು ರೆಡಿ ಆಗಿಲ್ಲ, ಕ್ಯಾಶುಯಲ್ ರೆಡಿ ಆಗಿದ್ದೀನಿ. ಬಟ್ಟೆಗಳೆಲ್ಲ ಅಡ್ಡ ಬರ್ತಾಯಿದೆ. ಸೊ ಕ್ಯಾಶುಯಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ಇನ್ನೂ ಕಾಜಲೆಲ್ಲ ಹಾಕಿಲ್ಲ. ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಹೋಗೋಣ ಬನ್ನಿ. ನಮ್ಮ ಓರಿಯನ್ನ ನೋಡಿ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂದ್ಕೊತೀನಿ. ಐ ಹೋಪ್. ಅವನು ಜಾಸ್ತಿ ಹಾಕ್ತಾಯಿಲ್ಲ, ಸ್ನ್ಯಾಪಲ್ಲೂ ಹಾಕ್ತಾಯಿಲ್ಲ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ಇವಾಗ ಮನಸ್ಸು ಗಟ್ಟಿ ಮಾಡ್ಕೊಂಡು, ಐ ಮೀನ್ ಹಂಗಲ್ಲ ಗೈಸ್. ಸೊ ಮಾಡೋಣ ಅಂತ ಇವತ್ತು ತುಂಬ ಕಾನ್ಫಿಡೆನ್ಷಿಯಲಾಗಿ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ನೋಡ್ರಿ ಏನೇನು ಮಾಡ್ತೀನಿ ಅಂತ ಎಲ್ಲ. ಅವನೇನೋ ಹೇಳ್ತಾನೆ, ಕೇಳಿಸ್ಕೊಳ್ರಿ. ಏನು ಅವನೇಲಿ ನನಗೆ ಅರ್ಥ ಆಗಲ್ಲ, ನಿಮ್ಗೇನು ಅರ್ಥ ಆಗುತ್ತೆ? ಸುಮ್ಮನಿರು. ಓರಿಯೋ ಗೈಸ್, ಏನು ಕಾಮಿಡಿ ನಡೀತು ಗೊತ್ತಾ? ಇಷ್ಟೊತ್ತು ಮಾತಾಡಿದೆ ಬ್ಲಾಗ್ ಎತ್ಕೊಂಡು, ಅದರಲ್ಲಿ ಬ್ಯಾಕ್ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ, ಫ್ರಂಟ್ ಕ್ಯಾಮ್ರಾ ಆನ್ ಇತ್ತು. ಸೊ ನಾನು ನಮ್ಮ ಪಾಪು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೆ. ಮತ್ತು ಅವರಮ್ಮ ತುಂಬ ಹೊತ್ತು ತಗೊತಾರೆ ರೆಡಿ ಆಗೋಕ್ಕೆ, ತುಂಬ ಲೇಟು ಗೈಸ್ ಅವರಮ್ಮ. ನಾವು ಒಂದು 10 ನಿಮಿಷ ಸಾಕು ಗೈಸ್ ನಂಗೆ ರೆಡಿ ಆಗೋಕ್ಕೆ. ಬಟ್ ಅದೇ ಗಾಯತ್ರಿ ಆದರೆ 1 hour ತಗೋತಾರೆ ಗೈಸ್ ರೆಡಿ ಆಗೋಕ್ಕೆ. ಸೊ ಬನ್ನಿ ಹೋಗುವ. ಆಯ್ತಾ ರೆಡಿ? ಸೊ ರೆಡಿ ಆಯಿತು ಗೈಸ್, ಇದೆಲ್ಲ ಕಟ್ ಮಾಡೋದ. ಸೊ ಬನ್ನಿ ಹೋಗುವ. ಇದೆ ನನ್ನ ಔಟ್ಫಿಟ್. ಇವಾಗ ಸದ್ಯಕ್ಕೆ ಹಿಂದ್ಗಡೆ ಆ ಕಡೆ ಎಲ್ಲ ಬಟ್ಟೆ ಇದೆ, ಈ ಕಡೆ ಎಲ್ಲ ಬಟ್ಟೆ ಇದೆ. ಸೊ ಅದೆಲ್ಲ ಇಗ್ನೋರ್ ಮಾಡಿರಿ, ಓಕೆ? ಸೊ ಕಮ್ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಹೋಗುವ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ಕೊಂಡಿದ್ದೆ. ಸೊ ಚಿಕ್ಕಮಂಗ್ಳೂರು ವ್ಲಾಗು ಸುಮಾರು ಜನ ನೋಡಿರ್ತೀರ, ಅದು ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿರೋದು. ಸೊ ಅದೇನು ಪ್ರಾಬ್ಲಮ್ ಇಲ್ಲ ಗೈಸ್, ಡಿಲೀಟ್ ಆಗಿದ್ರು ಮತ್ತೆ ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಆಲ್ರೆಡಿ ನೋಡಿಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅದು ಅಂದ್ಕೊಂಡಿದ್ದಾರೆ, ನಾವು ತುಂಬ ಜನ ಹೋಗಿದ್ದು. ಬಟ್ ಅವ್ರಿಗೆಲ್ಲ ಎಲ್ಲರನ್ನೂ ತೋರಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಗೈಸ್. ಯಾರಿಗೆ ಶೈ ಫೀಲಿಂಗ್ ಇರುತ್ತೋ ಅವ್ರಿಗೆಲ್ಲ ನಾನು ವ್ಲಾಗ್ನ ತೋರ್ಸೋಕ್ಕೆ ಇಷ್ಟಪಡಲ್ಲ. ಅವ್ರು ಕಂಫರ್ಟಬಲ್ ಅಲ್ವಾ ಗೈಸ್. ಸೊ ಅದನ್ನು ನೋಡ್ಬಿಟ್ಟು ಎಲ್ಲರೂ ಏನೇನೋ ಅಂದ್ಕೊಂಡಿದ್ದೀರಾ. ಸೊ ದಟ್ಸ್ ನಾಟ್ ಮೈ ಪ್ರಾಬ್ಲಮ್, ದಟ್ಸ್ ಫೈನ್. ಇರಿ 1 ನಿಮಿಷ, ಅದು ಕಂಟಿನ್ಯೂ ಮಾಡ್ತೀನಿ. ಯಾವ ಕಡೆ ನಾನು ಏನು ತಿನ್ನೋಣ ಇದು. ಸೊ ನಮ್ಮ ಅಕ್ಕ ರೆಡಿ ಆಗಿರೋದು ನೋಡಿ ಗೈಸ್. ತುಂಬ ದೂರ ಏನು ಹೋಗ್ತಾಯಿಲ್ಲ, ಇಲ್ಲೇ ಪಕ್ಕದ ರೋಡು ಅಲ್ಲ ಗೈಸ್, ಸ್ವಲ್ಪ ದೂರ ಅಷ್ಟೇ. ಬಸ್ ಸ್ಟಾಪ್ವರೆಗೂ ಅಂದ್ಕೊಳ್ರಿ. ನಮಗೆ ಬಸ್ ಸ್ಟಾಪ್ ಅದ ಹೆಸರು, ನಾರಾಯಣಪುರ ಬಸ್ ಸ್ಟಾಪು. ಸೊ ಬನ್ನಿ ಹೋಗುವ ಇಲ್ಲಿಂದ. ಆಮೇಲೆ ನಮ್ಮಮ್ಮ ನಮ್ಮಪ್ಪ ಇದು ಹೋಗಿದ್ದಾರೆ ಎಲ್ಲೋ, ಅವೆಲ್ಲ ಹೇಳ್ತೀನಿ, ಅದು ಅವ್ರು ಬಂದಮೇಲೆ ಹೇಳ್ತೀನಿ ಗೈಸ್. ಸೊ ಅದಕ್ಕೋಸ್ಕರ ಹೇಳಿಲ್ಲ. ಸೊ ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ತುಂಬ ದಿವಸ ಆಗಿತ್ತು ಬೇರೆ ವ್ಲಾಗ್ ಮಾಡ್ತೀರಾ. ಸೊ ಕಮ್ ಲೆಟ್ಸ್ ಗೋ. ಇದು
ಈ ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ ಗೈಸ್. ಒಂದೊಂದು ಸಲ ಮಳೆ ಬರುತ್ತೆ, ಇನ್ನೊಂದು ಸಲ ಬಿಸಿಲು ಬರುತ್ತೆ. ಯಾವುದನ್ನು ನಂಬಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮಳೆ ನಂಬೋದಾ ಬಿಸಿಲು ನಂಬೋದಾ? ಇವಾಗ ನೋಡಿ ಮತ್ತೆ ಮೋಡ ಮುಚ್ಕೊಂತು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಮಳೆ ಬೀಳುತ್ತೆ. ಛತ್ರಿನೇ ಎತ್ಕೊಬಂದಿಲ್ಲ ನಾವು. ಮಳೆ ಬಂದುಬಿಟ್ರೆ ಅಷ್ಟೇ ಅಲ್ಲೇ ನಿಂತ್ಕೊಳೋದು. ಸೊ ಬನ್ನಿ ಹೋಗುವ. ಈಗ ಹತ್ರನೇ ಇದು. ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಏನು ಅಷ್ಟೇನು ದೂರ ಇಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಆ ಥರ ಏನಿಲ್ಲ. ಜಸ್ಟ್ 1-250 ಕಿಲೋಮೀಟರ್ ಇರ್ಬೋದು ಅಷ್ಟೇ ಐ ಗೆಸ್. ಹಾಂ ಮೇ ಬಿ ಅವ್ನು ಚೆನ್ನಾಗಿ ಮಾಡಲ್ಲ ಅನ್ಕೋತೀನಿ. ನೂಡಲ್ಸ್ ಮಾಡಲ್ಲ ಅನ್ಕೋತೀನಿ. ಎಲ್ಲ ಕೊನೆ ನೂಡಲ್ಸ್ ಅಂತ ಬೇಡ ಇಸ್ಕೊಂಡಿದ್ದಾಯಿತು. ಸೊ ಬಿರಿಯಾನಿ ನಾನು ತಿನ್ನಲ್ಲ ಬಿಕಾಸ್ ಐ ಆಮ್ ಇನ್ ಶ್ರಾವಣ ಗೈಸ್. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಬಟ್ ನಾನೇನೋ ಬೇಡ್ಕೊಂಡಿದ್ದೆ ಅದಕ್ಕೋಸ್ಕರ ತಿಂತಲ್ಲ. ಸೊ ಬನ್ನಿ ಬೇಕ್ರಿಗೆ ಹೋಗಿ ಏನಾರ ತೊಗೊಳೋಣ. ಇನ್ನು ನಮ್ಮಮ್ಮ ಏನೇನೋ ಹೇಳಿದ್ದಾರೆ ಅದೆಲ್ಲ ತೊಗೊಂಡು ಹೋಗೋಣ. ಅಲ್ಲೆಲ್ಲರೂ ಇದ್ದರು, ಕರೆಕ್ಟ್ ತೋರ್ಸೋಕ್ಕಾಗಿಲ್ಲ, ಇಲ್ಲಾಂದರೆ ತೋರಿಸ್ತಿದ್ದೆ. ಸೊ ಇಲ್ಲೇ ನಾವು ಹೋಗೋದು. ಬನ್ನಿ ಫೈನಲಿ ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ನಡ್ಕೊಂಡು. ಈ ರೋಡ್ಗೆ ಹಿಂದೆ ರೋಡು, ಇದು ನಮ್ಮ ಮನೆ ಹಿಂದೆ ರೋಡು. ಯಪ್ಪ ಸುಸ್ತಾಗೋಯ್ತು ಗೈಸ್, ತುಂಬ ದಿವಸ ಆಗಿತ್ತು ಇಷ್ಟೊಂದು ವಾಕ್ ಮಾಡಿ. ನೋಡಿ ಇಷ್ಟೊಂದು ಐಟಮ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ನೀವೇನಂತೀರಾ? ನಮಗೂ ಅಷ್ಟೇ. ಅವಳು ಪಾಪ ಮಗುನ ಬೇರೆ ಇಟ್ಕೊಂಡೆ. ನಮ್ಮ ಮನೇಲಿ ಇರೋಣ ಅಂದ್ಕೊಂಡೆ. ಗೈಸ್ ಅವಾಗ ಈಚೆ ಬರಬೇಕು ಗೈಸ್, ಆಕ್ಸಿಜನ್ ಸಿಗುತ್ತೆ, ಫ್ರೆಶ್ ಏರ್ ಸಿಗುತ್ತೆ. ನೋಡಿ ಇಲ್ಲೆಲ್ಲ ಟ್ರೀಸ್ ಜಾಸ್ತಿ ಇದ್ದಾವೆ ನಮ್ಮ ಏರಿಯಾದಲ್ಲಿ. ಸೊ ಇಲ್ಲೇನಾದ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಟ್ರೀಸ್ ಇರೋ ಏರಿಯಾಗೆ ಹೋಗ್ಬೇಕು. ಸೊ ಬನ್ನಿ ಹೋಗುವ. ಸುಸ್ತಾಗೋಯ್ತು. ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಸೊ ಐ ಡೋಂಟ್ ಕೇರ್. ಕ್ಯಾಲ್ರೀಸ್ ಇದ್ರೆ ತಾನೇ ಬರ್ನಾಗಿತ್ತು. ಓಕೆ, ಅಲ್ಲಿ ನಮ್ಮ ಮನೆ ರೋಡ್ಗೆ ಹೋದ್ಮೇಲೆ ಸಿಗ್ತೀನಿ ರೀ ಗೈಸ್. ಸೊ ಗೈಸ್ ಮನೆಗೆ ಬಂದ್ವಿ. ಇದು ಯಾವುದೋ ಹೊಸ ಹಚ್ಚಮುಳ ಬಂದಿತ್ತು, ಲಿಪ್ಸ್ಟಿಕ್ ಮಾರ್ಕ್ ಐತೆ. ಸೊ ಪ್ಲೀಸ್ ಇಗ್ನೋರ್ ಇಟ್. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. 5 ಇಸ್ಕೊಂಡಿದ್ದೆ, ನಾನೊಬ್ಳೆ ಕುತ್ಕೊಂಡು ತಿಂತೀನಿ. ಇವಾಗ ನಮ್ಮಮ್ಮ ಬರ್ತಾವ್ರೆ, ಅಪ್ಪ ನಮ್ಮಮ್ಮ ಬಂದಮೇಲೆ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಸಾಯಂಕಾಲ ಮಾಡ್ಬೋದು ಮೇ ಬಿ, ಐ ಗೆಸ್. ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಕೀಪ್ ವಾಚಿಂಗ್. ಸೊ ಗೈಸ್ ಇವಾಗ ನಾನು ಸ್ವಲ್ಪ ಈಚೆ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಸಮ್ ವರ್ಕ್. ಸೊ ಮನೆಗೆ ಬಂದು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಇವತ್ತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಬ್ರೆಡ್ ಜಾಮ್ ತಿಂತಾ ಇದ್ದೆ. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಅಂದರೆ ಇವಾಗ ಹೇಳ್ತೀನಿ ಇನ್ನೂ ಸ್ವಲ್ಪ ಹೊತ್ತರಲ್ಲಿ. ಸೊ ನಾಷ್ಟ ಇದಲ್ಲ ಗೈಸ್. ಸೊ ದಿಸ್ ಇಸ್ ನಾಟ್ ಬ್ರೇಕ್ಫಾಸ್ಟ್. ಸುಮ್ಮನೆ ಹಂಗೆ ತಿನ್ಬೇಕು ಅನಿಸ್ತು ತಿಂತಾಯಿದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ ಬನ್ನಿ ಗೈಸ್. ಸೊ ಗೈಸ್ ವ್ಲಾಗ್ ಏನಕ್ಕೆ ಮಾಡ್ತಿಲ್ಲ ಅಂದರೆ ಏನಿಲ್ಲ ಗೈಸ್, ರೀಸನ್ ಏನು ಅಂದರೆ ನಾನು ದೇವಸ್ಥಾನದಿಂದ ಬಂದಾದಮೇಲೆ ನೆಕ್ಸ್ಟ್ ದಿವಸನೇ ನನಗೆ ಹುಷಾರಿದ್ದಿಲ್ಲ. ಮೇ ಬಿ ವೆದರ್ ಚೇಂಜ್ ಆರ್ ಸಮಥಿಂಗ್, ಫುಡ್ ಚೇಂಜು ಮೇ ಬಿ, ಇಲ್ಲ ವಾಟರ್ ಚೇಂಜ್ಗೋ ಗೊತ್ತಿಲ್ಲ. ಫುಲ್ಲು ಅಡ್ಮಿಟ್ ಆಗಿದೆ ಮತ್ತು ಗ್ಲೂಕೋಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಅದು ನೆಕ್ಸ್ಟ್ ಆದಮೇಲೆ ಇನ್ನೊಂದೆರಡು ದಿವಸನ ಇನ್ನೊಂದೆರಡು 3 ದಿವಸಕ್ಕೆ ನಮ್ಮ ಅಕ್ಕಗೆ ಹುಷಾರಿದ್ದಿಲ್ಲ. ಅದೆಲ್ಲ ಆದಮೇಲೆ ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿತ್ತು ಗೈಸ್. ಸೊ ಅದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲ ತೋರಿಸ್ಬೋದಿತ್ತು, ಬಟ್ ಸ್ಟಿಲ್ ಐ ಕಾಂಟ್ ಎಕ್ಸ್ಪ್ರೆಸ್, ಅಂದರೆ ತೋರ್ಸೋಕ್ಕಾಗಲ್ಲ ಅದನ್ನೆಲ್ಲ. ಫುಲ್ ಈ ಕೈ ಫುಲ್ ಫ್ರ್ಯಾಕ್ಚರ್ ಆಗಿಬಿಟ್ಟೈತೆ. ಇದು ಅಂದರೆ ಈ ಬೋನ್ ಇದೆಯಲ್ವಾ, ಏನಂತಾರೆ ಇದು ಎಲ್ಬೋಸ ಸಮಥಿಂಗ್ ಗೊತ್ತಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಫುಲ್ಲು ಕ್ರ್ಯಾಕ್ ಬಿದ್ದುಬಿಟ್ಟಿತ್ತು. ಆದ್ದರಿಂದ ಏನಾಯಿತು ಗೊತ್ತಾ ಗೈಸ್, ಇವಾಗ ಸ್ಟ್ರೈಟಾಗಿ ನಮ್ಮ ಪಪ್ಪ ಹೋಗ್ತಾಯಿದ್ರು, ಎದುರುಗಡೆ ಅವರು ಲಾರಿ ಅವರು ಬಂದರು.
ಆದ್ದರಿಂದ ಏನಾಯಿತು ಅಂದರೆ ಅಪ್ಪ ಬ್ರೇಕ್ ಹಾಕೋಗೋದ್ರು. ಫ್ರಂಟ್ ಬ್ರೇಕ್ ಗೊತ್ತಲ್ಲ, ಸ್ಕೂಟಿಗೆ ಫ್ರಂಟ್ ಬ್ರೇಕ್ ಬರುತ್ತೆ. ಫ್ರಂಟ್ ಬ್ರೇಕ್ ಹಿಡಿದಿದ್ದ ಕಾರಣದಿಂದ ಅವರು ಸ್ಲಿಪ್ಪಾಗಿ ಬಿದ್ದುಬಿಟ್ಟು ಕೈ ಕೊಟ್ಬಿಟ್ರು. ಮುಖಗೇನೂ ಆಗಿಲ್ಲ, ಕಾಲ್ಗೊಂದು ಚೂರು ಚೂರು ಆಗೈತೆ, ಗಾಯ ಆಗೈತೆ, ಅದು ಸರೋಯ್ತು. ಇವಾಗ ಬಂದ್ಬಿಟ್ಟು ಕಟ್ ಹಾಕಿಸ್ಕೊತಿದ್ದಾರೆ. ನಾರ್ಮಲಿ ಆಪ್ಷನ್ಸ್ ಇತ್ತು ಆಪ್ರೇಷನ್ ಮಾಡಿಸೋ ಅಷ್ಟು, ಬಟ್ ಆಪ್ರೇಷನ್ ಎಲ್ಲ ಬೇಡ ಅಂದ್ಬಿಟ್ಟು ನಮ್ಮಪ್ಪ ಕಟ್ ಹಾಕಿಸ್ಕೊತೀನಿ ಅಂತ ಕಟ್ ಹಾಕಿಸ್ಕೊತಾರೆ. ಸೊ ಇವಾಗ ಆಲ್ಮೋಸ್ಟ್ ಲೈಕ್ 8-9 ಕಟ್ಸ್ ಆಗಿದ್ದಾವೆ. ಇಲ್ಲಿ ಕಟ್ ಹಾಕ್ತಾರೆ. ನಾನು ಅದು ಒಂದು ಪಿಕ್ಚರ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ಸೊ ಅದರಿಂದ ನಾನು ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಮಿಸ್, ಅಷ್ಟೇ. ಆಮೇಲೆ ಇವಾಗ ತುಂಬ ದಿವಸನೇ ಆಯಿತು, ಬಟ್ ಸ್ಟಿಲ್ ಇನ್ನೂ ಸರೋಗ್ತೈತೆ ಅಂತ ಹೇಳಿದ್ದಾರೆ. ಮೊದಲಕ್ಕಿಂತ ಇವಾಗ ಪರವಾಗಿಲ್ಲ. ಅದಕ್ಕೋಸ್ಕರ ಹೇಳೋದು, ಸೇಫ್ ಡ್ರೈವ್ ಮಾಡಿರಿ. ನೀವು ಕರೆಕ್ಟಾಗಿ ಹೋದ್ರೂ ಎದುರುಗಡೆ ಅವರು ಕರೆಕ್ಟಾಗಿ ಬರಬೇಕಲ್ಲ ಗೆಸ್. ಆದರೂ ನಾವು ಲಾರಿಯವರು ನಿಲ್ಲಿಸಿಲ್ಲ ಅಂತೆ ನೋಡಿ ಗೆಸ್, ಎಂಥವ್ರು ಅಂತ. ಸೊ ಅದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಹಂಗೆ ಹಿಂಗೆ ಇಶ್ಯೂಸ್ ಇತ್ತು, ಫ್ಯಾಮಿಲಿ ಇಶ್ಯೂಸ್. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಸ್ವಲ್ಪ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಎಲ್ಲ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೋಪ್. ನಾನು ಹೇಳಿದ್ದೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ ಅಂತ. ಏನು ಮಾಡಿಲ್ಲ ಅಂದರೆ ಇದು ರೀಸನ್ದಿಂದ ಮಾಡಿಲ್ಲ ಗೈಸ್. ಸೊ ನೋಡೋಣ, ನೆಕ್ಸ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮಾಡೋಣ ಬನ್ನಿ ಗೈಸ್. ಕೈ ನೋವು ಬಂದ್ಬಿಡ್ತು, ಕೈ ಹಿಡ್ಕೊಂಡು. ಆಮೇಲೆ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರಲ್ಲಿ ಏನು ಮಾಡ್ತೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ಉಳ್ಸೋ ಲವ್ ಯು.